ಸರ್, ನಾನು ಆ ಜಾತಿ ಈ ಜಾತಿ ಅಂತ ಮಾತನಾಡ್ತಲ್ಲ. ಯಾಕೆಂದರೆ ನಾವೀಗಾಗಲೇ ಸ್ವತಂತ್ರ ಬಂದು ಹತ್ತತ್ರ 77-78 ವರ್ಷ ಆಗ್ತಾ ಇದೆ, 75 ವರ್ಷ ಕಳೆದೋಗಿದೆ. ಯಾವ ಜಾತಿಯಿಂದ ಯಾರೂ ಹೊಟ್ಟೆ ತುಂಬಲಿಕ್ಕಿಲ್ಲ. ಯಾವ ಧರ್ಮದ ಬಗ್ಗೆ ಚರ್ಚೆ ಮಾಡಿದ್ರೆ ಹೊಟ್ಟೆ ತುಂಬಲಿಕ್ಕಿಲ್ಲ. ಯಾವ ಒಬ್ಬ ಕಟ್ಟಕಡೆಯ ವ್ಯಕ್ತಿ ಒಂದು ಗ್ರಾಮದಲ್ಲಿ ಒಬ್ಬ ಶೋಷಿತ ವರ್ಗಕ್ಕೆ ಜನಿಸಿರ್ತಕ್ಕಂಥವನು, ಒಬ್ಬ ಬಡ ಕುಟುಂಬದಲ್ಲಿ ಅವನು ಹುಟ್ಟಿರ್ತಾನೆ, ಅಂಥವ್ರನ್ನ ಗುರ್ತಿಸಿ ಈ ಸರ್ಕಾರದ ಕಡೆಯಿಂದ ನೀವೇನೇನು ಸೌಲಭ್ಯಗಳು, ಈ ಸೌಕರ್ಯಗಳು, ಕಾರ್ಯಕ್ರಮಗಳು, ಪಾಲಿಸಿಗಳು ಇವೆಲ್ಲ ನಾವು ರೂಪಿಸ್ಕೊಂಡಿರ್ತೀವಿ, ಆ ಕಟ್ಟ ಕಡೆಯ ವ್ಯಕ್ತಿಗೆ ದಯಮಾಡಿ ತಲುಪಿಸಿ ಸಾರ್. ಜಾತಿ ಬಗ್ಗೆ, ಧರ್ಮದ ಬಗ್ಗೆ ಚರ್ಚೆ ಮಾಡಿ ಯಾರು ಹೊಟ್ಟೆ ತುಂಬಲಿಕ್ಕಿಲ್ಲ. ನಿಮ್ಮ ಹೊಟ್ಟೆ ತುಂಬಿಸ್ಕೋಬೋದು. ಏನಣ್ಣ, ಇನ್ನು ಹಬ್ಬ ಅಂದರೆ ಇನ್ನೊಂದು 3 ವರ್ಷ ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತೀರಾ ಅಷ್ಟೇ ಅಲ್ವೇ? ಅದಕ್ಕಿಂತ ಇನ್ನೇನು ಮುಂದೆ, ವಾಟ್ ನೆಕ್ಸ್ಟ್? ಆದರೆ ಸಿದ್ದರಾಮಣ್ಣ ಅವರೇ, ನಾವೆಲ್ಲ ಒಂದು ಯುವ ಸಮುದಾಯ. ಮುಂದೊಂದು ದಿನ ಇತಿಹಾಸದ ಪುಟಗಳಲ್ಲಿ ನೀವೇನಾದರೂ ಈ ರಾಜ್ಯಕ್ಕೆ ಯಾವ ರೀತಿ ದೇವರಾಜ ಅರಸು ಅವರು, ಯಾರು ಕೂಡ ಮರಿಲಿಕ್ಕಾಗದೇ ಇರತಕ್ಕಂಥ ವ್ಯಕ್ತಿತ್ವ, ಅವರು ಕೊಟ್ಟಂಥ ಕಾರ್ಯಕ್ರಮಗಳು, ಅವರು ರೂಪಿಸಿದಂಥ ಕಾರ್ಯಕ್ರಮಗಳು, ಅವರು ತಗೊಂಡಂಥ ಕೆಲವೊಂದಷ್ಟು ನಿರ್ಣಯಗಳು ಯಾರು ಕೂಡ ಮರಿಲಿಕ್ಕಾಗೋದಿಲ್ಲ. ಭೂ ಕಾಯ್ದೆ ಸುಧಾರಣೆ ಆಕ್ಟ್ ತಗೊಂಡು ಬಂದರು. ಯಾರು ಜಮೀನನ್ನು ಉಳಿತಾ ಇರ್ತಾನೆ ಅವನೇ ಒಡೆಯ ಅಂತ ಮಾಡಿದರು. ಅದು ನಿಜವಾದ ಸಬಲೀಕರಣ. ತೋರಿಸಿ ಸಿದ್ದರಾಮಣ್ಣ ಅವರೇ, ಈ ರೀತಿ ಒಂದೇನಾದರೂ ನೀವು ಮಾಡಿದ್ದೀರಾ ಅಂತ ತೋರಿಸಿ, ನಿಮ್ಮ ಸಾಧನೆ ತೋರಿಸಿ. 2 ವರ್ಷ ಆಯಿತು ನೀವು ಆಡಳಿತಕ್ಕೆ ಬಂದು, ನಿಮ್ಮ ಸಾಧನೆ ಒಂದೇ. 16ನೇ ಬಡ್ಜೆಟ್ನ ಮಂಡನೆಯನ್ನು ಮಾಡಿದ್ದೇನೆ. 4 ಲಕ್ಷ ಕೋಟಿಗೂ ಅಧಿಕವಾದಂಥ ಒಂದು ದೊಡ್ಡ ಗಾತ್ರದ, ದೊಡ್ಡ ಪ್ರಮಾಣದ ಬಡ್ಜೆಟನ್ನು ಕೊಟ್ಟಿದ್ದೇನೆ. ಎಷ್ಟು ಲಕ್ಷ ಕೋಟಿ ಸಾಲ ಮಾಡಿಕೊಟ್ಟಿದ್ದೀರಿ? 4 ಲಕ್ಷ ಕೋಟಿ ಹೆಂಗೆ ತಲುಪಿಸಿದ್ರಿ? ವರ್ಷಕ್ಕೆ 1 ಲಕ್ಷಕ್ಕೂ ಹೆಚ್ಚು ಅಧಿಕ ಕೋಟಿ ಸಾಲ ಮಾಡಿದ್ದೀರಿ. ಸ್ವಾತಂತ್ರ್ಯ ಬಂದ್ರಾಗಿಂದ ಇಲ್ಲಿವರೆಗೂ ನಮಗೆ ಸಾಲ ಇದ್ದಿದ್ದು 5 ಲಕ್ಷ ಕೋಟಿ. 2 ವರ್ಷದಲ್ಲಿ 2 ಲಕ್ಷ ಕೋಟಿಗೂ ಅಧಿಕ ಸಾಲ ಮಾಡಿದ್ದೀರಿ. ನೀವೇ ಬೇಕಾ 4 ಲಕ್ಷ ಕೋಟಿ ಅಧಿಕ ದೊಡ್ಡ ಪ್ರಮಾಣದ ಬಡ್ಜೆಟ್ಟು, ದೊಡ್ಡ ಗಾತ್ರದ ಬಡ್ಜೆಟ್ಟು, 16ನೇ ಬಡ್ಜೆಟ್ನ ಮಂಡನೆ ಮಾಡ್ತಾ ಇದ್ದೀನಿ. ನೀವೇ ಬೇಕಾ ಮಾಡಲಿಕ್ಕೆ? ನಿಮ್ಮ ಮಕ್ಕಳು, ನಮ್ಮ ಮಕ್ಕಳು, ನಮ್ಮ ಮಕ್ಕಳು, ಮರಿ ಮಕ್ಕಳು ಎಲ್ಲರ ತಲೆ ಮೇಲೂ ಸಾಲ ಇದೆ ಇವತ್ತು. ನಿಮ್ಮ ಮಕ್ಕಳ ತಲೆ ಮೇಲೂ ಇದೆ, ನಮ್ಮನೆ ಮಕ್ಕಳ ತಲೆ ಮೇಲೂ ಇದೆ, ಕಾಕಾ ಪಾಟೀಲ್ ಮಗನ ತಲೆ ಮೇಲೂ ಇರ್ಬೋದು, ಮಾದೇವಪ್ಪನ ಮನೆ ಮಕ್ಕಳ ತಲೆ ಮೇಲೂ ಇರ್ತದೆ. ತೀರ್ಸೋರು ಯಾರು? ಮುಂದೆ ಯಾವುದೋ ಸರ್ಕಾರ ಬರುತ್ತೆ, ಯಾರೋ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ, ಅವರೇನೆ ಬರ. ನಮಗೇನು, ನಾವು 5 ವರ್ಷ ಕಂಪ್ಲೀಟ್ ಮಾಡಿದರೆ ಸಾಕು. ಇದೇನಾ ನಿಮ್ಮ ಸಾಧನೆ? ಯಾವ ರೀತಿ ನೀವು ಈ ಇತಿಹಾಸದ ಚರಿತ್ರೆಯ ಪುಟಗಳಲ್ಲಿ ಉಳ್ಕೊಳ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ಕೊಂಡಿದ್ದೀರಿ, ಅದು ನಿಮಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಯಾಕೆಂದ್ರೆ ನಾವು ಇನ್ನೂ ರಾಜಕಾರಣದಲ್ಲಿ ಇವಾಗ ಅಂಬೆಗಾಲು ಇಡ್ತಾ ಇದ್ದೀವಿ. ನಾವು ನಿಮಗೆ ಬುದ್ಧಿವಾದ ಹೇಳೋಷ್ಟು ನಾವೇನು ಇಂಟೆಲೆಕ್ಚುಯಲ್ಗಳೇನಲ್ಲ. ಅಂದರೆ ಸಣ್ಣ ಪುಟ್ಟ ವಿಚಾರಗಳು, ನಾವು ಮುಂದೆ ಭವಿಷ್ಯದಲ್ಲಿ ಸಮಾಜ ಎಲ್ಲಿಗೆ ಹೋಗಬೇಕು ಅಥವಾ ಸಮಾಜದಲ್ಲಿ ಯಾವ್ಯಾವ ರೀತಿ ಸುಧಾರಣೆ ಕಾಣಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲವೊಂದಷ್ಟು ವೇದಿಕೆಗಳಲ್ಲಿ ಇವತ್ತು ಯುವಕರಿಗೆ ಚರ್ಚೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದಾಗ ನಾವು ಮಾತನಾಡ್ತೇವೆ. ಇದು ಇವತ್ತು ಕೂಡ ನಾನು ಮಾತನಾಡ್ತಾ ಇರ್ತಕ್ಕಂಥದ್ದು ಆ್ಯಸ್ ಅ ಕಾಮನ್ ಮ್ಯಾನ್, ಆನ್ ಬಿಹಾಫ್ ಆಫ್ ಕಾಮನ್ ಮ್ಯಾನ್. ಐ ಆಮ್ ಕ್ವಶನಿಂಗ್ ಯು ಸರ್. ನಾನಿಲ್ಲಿ JDS ಯುವ ಘಟಕದ ರಾಜ್ಯಾಧ್ಯಕ್ಷ ಅಂತಕ್ಕಂಥದ್ದನ್ನ ಬದಿಗಿಡೋಣ. ನಾವು ಮತ್ತೊಂದು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನ ಬದಿಗಿಡೋಣ. ಒಬ್ಬ ಆ್ಯಸ್ ಎ ಕಾಮನ್ ಮ್ಯಾನ್ ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಉದ್ದೇಶ ಏನು? ಇದರ ಹಿಂದಿನ ಇಡನ್ ಅಜೆಂಡಗಳೇನು? ಎಷ್ಟು ಆರ್ಗನೈಸ್ಡ್ ಆಗಿ ಸಂಚು ರೂಪಿಸಿದ್ದೀರಿ ಸರ್.
84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.